ನಮ್ಮ ಜೊತೆ ಇವತ್ತು ದೊಡ್ಡ ಮನೆಯ 4ನೇ ಕುಡಿ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಿಮ್ಮ ತಂದೆ ಹೇಗಿದ್ದಾರೆ? ಚೆನ್ನಾಗಿದ್ದೀನಿ. ಡ್ಯಾಡಿನೂ ತುಂಬ ಚೆನ್ನಾಗಿದ್ದಾರೆ. ಓಕೆ ಸರ್, ಅಂದೊಂದಿತ್ತು ಕಾಲ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ದಿನ ಅನ್ನೊಂದು ದಿನ ಅನ್ನುವಂಥದ್ದು ನೆನಪಿರುತ್ತೆ. ನಿಮ್ಮ ಲೈಫ್ಗೆ ಬಂದರೆ ಯಾವುದನ್ನು ನೆನಪಿಸ್ತೀರಾ? ಅಂದೊಂದು ದಿನ ಅಂತ ಬಂದರೆ ಒಂದೊಂದು ದಿನ ಅಂದರೆ ತುಂಬ ದಿನಗಳಿದೆ ಆ ಥರ. ಈಗ ನಾವು ಯಾರ ಜೊತೆನೂ ಒಂದು ಕಾನ್ವರ್ಸೇಷನ್ ತುಂಬ ದಿನ ಆದಮೇಲೆ ಒಬ್ಬರನ್ನ ಯಾರನ್ನೇ ಮೀಟ್ ಮಾಡಿದ್ರೂ ನಾವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದೇ ನಮ್ಮ ಹಳೆ ಮೆಮರೀಸಿಂದ. ಸೊ ಆವತ್ತು ಮುಂಚೆ ಮೀಟ್ ಮಾಡಿದಾಗ ಹೇಗಿತ್ತು, ಇಲ್ಲ ನಮ್ಮ ರಿಲೇಷನ್ಶಿಪ್ ಅವಾಗ ಹೇಗಿತ್ತು, ಅವಾಗ ಏನೇನು ಮಾಡ್ತಿದ್ವಿ. ಸೊ ಆ ಥರ ಹಲವಾರು ವಿಷಯಗಳಿದೆ. ಅಂದರೆ ನನ್ನ ಕಾಲೇಜ್ ಡೇಸ್ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು, ಫಸ್ಟ್ ಸಿನಿಮಾ ಇರ್ಬೋದು. ಸೊ ಆ ಥರ ತುಂಬ. ಸರ್, ಈಗ ಅಂದೊಂದು ದಿನ ಅಂತ ಹೇಳಿದ ತಕ್ಷಣ ಈ ಪರ್ಟಿಕ್ಯುಲರ್ ದಿನಕ್ಕೆ ನಾನು ಹೋಗಬೇಕಿತ್ತು ಅಥವಾ ಈ ಅಂದರೆ 90s 94 95 ಈ ಥರ ನಾನು ಆ ವರ್ಷಕ್ಕೆ ಹೋಗಿದ್ರೆ ತುಂಬ ಚೆನ್ನಾಗಿರ್ತೈತಿ, ಇವಾಗ ಅವಕಾಶ ಸಿಕ್ಕರೆ ಯಾವ ಇಯರ್ಗೆ ಹೋಗ್ಬೇಕು ಅನ್ಕೊಂತೀರಾ? ಯಾವ ಇಯರ್? ನನಗೆ 90s 80s ಅಥವಾ 90ಸ್ಗೆ ಹೋಗಿ ತುಂಬ ಇಷ್ಟ. ಅವಾಗ ಬೆಂಗಳೂರು ತುಂಬ ಚೆನ್ನಾಗಿತ್ತು. ತುಂಬ ತುಂಬ ಮರಗಳಿತ್ತು, ಕಾಮಾಗಿತ್ತು, ಒಳ್ಳೆ ವೆದರ್ ಇತ್ತು. ಸೊ ಒಂದು 80s 90ಸ್ಗೆ ಹೋಗಿ ತುಂಬ ಇಷ್ಟ. ಸರ್, ದೊಡ್ಡ ಮನೆ ಅಂದರೆ ಸ್ವಲ್ಪ ಜನ ಬೇಗ ಬರ್ತಾರೆ, ಅಭಿಮಾನಿಗಳಾಗಿರ್ಬೋದು. ಅಂದರೆ ಅಣ್ಣವರಿದ್ದ ಕಾಲದಿಂದಲೂ ಕೂಡ ಅಭಿಮಾನಿಗಳು ಸದಾಶಿವನಗರ ಸುತ್ತಮುತ್ತನೇ ಇರ್ತಾ ಇದ್ರು. ಸೊ ಗಣೇಶ ಹಬ್ಬವನ್ನ ಯಾವುದೇ ಫ್ಯಾನ್ಸ್ಗಳಿಲ್ಲದೆ ಆರಾಮಾಗಿ ಬಿಂದಾಸ್ ಆಗಿ ತಪ್ಪಂಗುಚ್ಚಿ ಡ್ಯಾನ್ಸ್ ಮಾಡಿರೋದು ಇದೆಯಾ ವಿನಯ್ ರಾಜ್ಕುಮಾರ್ ಅವರು? ಇಲ್ಲ, ಯಾವಾಗಲೂ ಜನದ ಜೊತೆನಲ್ಲ. ಹಬ್ಬ ಅಂದರೆ ಈಗ ಡ್ಯಾನ್ಸ್ ಮಾಡೋದನ್ನು ಒಂದಷ್ಟು ಜನದ ಜೊತೆ ಮಾಡಿದಾಗಲೇ ಖುಷಿ ಕೊಡೋದು. ಒಬ್ಬರೇ ಡ್ಯಾನ್ಸ್ ಮಾಡಿದೆ ಅಷ್ಟು ಖುಷಿ ಕೊಡೋಲ್ಲ. ಬಟ್ ಅದೇ ಯಾವಾಗಲೂ ನಮ್ಮ ಮನೆ ಮುಂದೆ ಗಣೇಶ ಬಂದಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ, ಆಮೇಲೆ ಆರತಿ ತೊಗೊಳ್ತಾ ಇದ್ವಿ. ಆಮೇಲೆ ಫ್ಯಾನ್ಸ್ಗಳು ತುಂಬ ಜನ ಸ್ಯಾಶ್ ನಗರ್ಗೆ ಇದು ಸ್ಯಾಂಕಿ ಟ್ಯಾಂಕಿಗೆ ಬರ್ತಾರೆ ವಿಸರ್ಜನೆ ಮಾಡಬೇಕಂದ್ರೆ. ಅವ್ರು ಎಲ್ಲರೂ ಮನೆ ಮುಂದೆ ಹೋಗಿ ಚಿಕ್ಕಪ್ಪನ ಹೆಸರು ಜೈಕಾರ ಕೂಗಿ ಹೋಗ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಸರ್, ಅಪ್ಪು ಸರ್ ಯಾವತ್ತಾದರೂ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿರೋದು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದಾಗ ಇದೇನಾದ್ರು ಆ ದಿನ ಗೌರಿ ಗಣೇಶ ಹಬ್ಬ ಅಂದರೆ ಅದೊಂಥರ ಸ್ಪೆಷಲು, ಎಲ್ಲ ಧರ್ಮಕ್ಕೆ ಮೀರಿ ಇರುವಂತಹ ಹಬ್ಬ ಅದು. ಸೊ ಆ ಟೈಮಲ್ಲಿ 7 ದಿನ ಆಗಿರ್ಬೋದು, 1 ದಿನ 7 ದಿನ 21 ದಿನ ಈ ಥರ ತುಂಬ ದಿವಸ ಒಂದೊಂದು ತಿಂಗಳು ಆಚರಣೆ ಮಾಡ್ತಾರೆ. ಸೊ ನೀವು ಫ್ಯಾಮಿಲಿ ಅಪ್ಪು ಸರ್ ಆಗಿರ್ಬೋದು, ನೀವಾಗಿರ್ಬೋದು, ಯುವ ಆಗಿರ್ಬೋದು, ಈ ಥರ ಡ್ಯಾನ್ಸ್ ಮಾಡಿದ್ದು ನೆನಪಿದೆಯಾ? ಹೌದು, ಯಾವಾಗಲೂ ಅದೇ ನಮ್ಮ ಏರಿಯಾಲಿ ಒಂದು ಗಣೇಶ ಕೂರಿಸ್ತಾ ಇದ್ರು. ಸದಾಶ್ ಏರಿಯಾ ಬಾಯ್ಸ್ ಅಂತ ಗಣೇಶ ಕೂರಿಸ್ತಾ ಇದ್ರು. ಸೊ ಅವರು ಪ್ರತಿ ಸಲ ವಿಸರ್ಜನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ಹೋಗ್ತಾ ಇದ್ರು. ಆವಾಗ ನಾನು, ನನ್ನ ತಮ್ಮ, ನನ್ನ ಫ್ರೆಂಡ್ಸು ಎಲ್ಲರೂ, ನಮ್ಮ ತಂದೆ ಎಲ್ಲರಿಗೂ ಆರತಿ ಎತ್ತಿ ಅಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ, ಬೇರೆ ಜನನೂ ಇರ್ತಾಯಿದ್ರು, ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿ ಆಮೇಲೆ ಗಣೇಶನ ಕಳಿಸ್ತಾ ಇದ್ವಿ. ಅದು ಮುಂಚೆ ಆಲ್ಮೋಸ್ಟ್ ಪ್ರತಿ ವರ್ಷ ಮಾಡ್ತಾ ಇದ್ವಿ ಅದನ್ನ. ಅಪ್ಪು ಸರ್ ಡ್ಯಾನ್ಸ್ ಮಾಡಿದ್ದಾರೆ ಟೈಮಲ್ಲಿ? ಗ್ಯಾರಂಟಿ. ಹೌದು, ಅವರು ಕೂಡ ಡ್ಯಾನ್ಸ್ ಮಾಡೋದು ಒಂದಷ್ಟು ವಿಡಿಯೋಗಳು ಇದೆ ಅನಿಸುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿರೋದು. ಸರ್, ಇವಾಗ ಅಂದೊಂದಿತ್ತು ಕಾಲ ಇದು ಯಾವತ್ತೋ ರಿಲೀಸ್ ಆಗಬೇಕಿತ್ತು, ತುಂಬ ಡಿಲೇ ಆಯಿತು. ಸೊ ಯಾವತ್ತಾದರೂ ಯಾಕಪ್ಪ ಈ ಸಿನಿಮಾ ಇಷ್ಟು ಡಿಲೇ ಆಗ್ತಿದೆ ಅಂತ ವಿನಯ್ ಅವ್ರಿಗೆ ಅನಿಸಿದ್ದಿದೆಯಾ? ಗ್ಯಾರಂಟಿ. ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಅದೇ ನಾವು ಯಾವಾಗಲೂ ಸಿನಿಮಾ ಮಾಡೋದೇನಂದ್ರೆ ನೆಕ್ಸ್ಟ್ ಒಂದು 6 months ಇಲ್ಲ 1 year ರಿಲೀಸ್ ಆಗುತ್ತೆ ಅಂತಾನೆ ಅಂದ್ಕೊಂಡು ಆ್ಯಕ್ಟ್ ಮಾಡಿರ್ತೀವಿ. ಬಟ್ ಒಂದೊಂದ್ಸರಿ ಒಂದಷ್ಟು ರೀಸನ್ಸ್ ಇರುತ್ತೆ, ಅದಕ್ಕೆ ಏನು ಮಾಡೋಕ್ಕಲ್ಲ. ನಮಗೆ ರೈಟ್ ರಿಲೀಸ್ ಡೇಟ್ ಬೇಕಾಗಿರುತ್ತೆ, ಥಿಯೇಟರ್ ಬೇಕಾಗಿರುತ್ತೆ, ಅಥವಾ ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇನ್ನೂ ತುಂಬ ಪೆಂಡಿಂಗ್ ಇರುತ್ತೆ, ಇಲ್ಲ ಒಂದೊಂದ್ಸಲಿ ಆರ್ಟಿಸ್ಟ್ ಡೇಟ್ಸ್ ಮಿಸ್ ಆಗಿರುತ್ತೆ. ಅವಾಗ ಏನೂ ಮಾಡೋದಿಲ್ಲ. ಅದೇ ಸಿನಿಮಾ ಯಾವಾಗ ರಿಲೀಸ್ ಆಗಬೇಕು ಅದು ರಿಲೀಸ್ ಆಗೇ ಆಗುತ್ತೆ. ಒಂದ್ಸರಿ ಸ್ಟಾರ್ಟ್ ಮಾಡಾದ್ಮೇಲೆ ಏನೇ ಆದ್ರೂ ಅದು ರಿಲೀಸ್ ಆಗೇ ಆಗುತ್ತೆ. ಮನೆಯಲ್ಲಿ ಮಂಗಳಮ್ಮ ಎಸ್ಪೆಷಲಿ ನಿಮ್ಮ ಸಿನಿಮಾ ಅಂತ ವಿಚಾರ ಬಂದಾಗ, ಯುವ ಅವ್ರದ್ದು ಎಕ್ಕ ಬಂದಾಗ ತುಂಬ ಅಂದರೆ ಎಕ್ಸೈಟ್ ಆಗಿದ್ರು, ನನ್ನ ಮಗನ ಸಿನಿಮಾ ಬರ್ತಾ ಇದೆ, ಹಾಡು ರಿಲೀಸ್ ಆಗ್ತಿದೆ ಅಂತ. ಸೊ ವಿನಯ್ ಅವರ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಮಂಗಳಮ್ಮ ಎಕ್ಸ್ಪ್ರೆಸ್ ಮಾಡಿದಂಥ ರೀತಿ ಆಗಿರ್ಬೋದು, ಹಾಡುಗಳು ರಿಲೀಸ್ ಆದಾಗ ಸಿಕ್ಕಂಥ ರೆಸ್ಪಾನ್ಸಿಗೆ ಏನು ಹೇಳ್ತಾ ಇದ್ರು ಅಂತ? ನಮ್ಮಮ್ಮ ಅದೇ ಅವ್ರು ತುಂಬ ಇಮೋಷ್ನಲ್, ಪ್ರತಿ ಸಿನಿಮಾಗೂ ಅಷ್ಟೇ ಖುಷಿ ಪಡ್ತಾರೆ. ಬಟ್ ಅದೇ ಅಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ ಅಂದ ತಕ್ಷಣವೇ ಕೊನೆಗೂ ರಿಲೀಸ್ ಆಯ್ತಾ ಅಂತ ತುಂಬ ಖುಷಿಪಟ್ಟರು. ಅವರು ಈ ಶೂಟಿಂಗ್ ಟೈಮಲ್ಲೆಲ್ಲ ನೋಡಿದ್ದಾರೆ, ಕತೆ ಎಲ್ಲ ಅವ್ರ ಜೊತೆ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಅವರು ಒಂದು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದಾರೆ ಈ ಸಿನಿಮಾನ ನೋಡೋಕ್ಕೆ. ಈಗ ಅಂದೊಂದಿತ್ತು ಕಾಲದ್ದು 51 million ಒಂದು ಹಾಡು ರೀಚ್ ಆಗಿದೆ. ಇನ್ನೊಂದು ಸ್ಕೂಲ್ ಡೇಸ್ ಇರುವಂಥದ್ದು ಒಂದು ಹಾಡು ರಿಲೀಸ್ ಆಗಿತ್ತು, ಅದು ಕೂಡ ಚೆನ್ನಾಗಿ ರೀಚ್ ಆಗ್ತಿದೆ. ಬಟ್ ಪ್ರತಿ ಸಲ ಈ ಹಾಡುಗಳನ್ನು ನಾವು ಬೇರೆ ಬೇರೆ ಕಡೆಗಳಲ್ಲಿ ಕೇಳ್ತಾ ಇದ್ದಾಗ ವಿನಯ್ ಅವರು ಯಾವ ರೀತಿ ಕನೆಕ್ಟ್ ಮಾಡ್ಕೋತಾರೆ ಹಾಡುಗಳನ್ನು ಅಂತ?
ಅಂದ್ರೆ ಅರ್ಥ ಆಗಿಲ್ಲ ನನಗೆ. ಅಂದ್ರೆ ಹಾಡುಗಳನ್ನ ಕೇಳಿದಾಗ ಕೆಲವರು ಒಂದೊಂದು ಸಿಚುವೇಶನ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಸಿನಿಮಾದ ಈಗಾಗಲೇ ಹಿಟ್ ಆಗಿರುವ ಹಾಡು ಯಾವ ರೀತಿ ನಿಮ್ಮನ್ನ ನೀವು ಕನೆಕ್ಟ್ ಮಾಡ್ಕೋತೀರಾ ಸಿಚುವೇಶನ್ಗೆ? ನನಗೆ ತುಂಬ ಕನೆಕ್ಟ್ ಆಗೋದು ಆ ಶೂಟ್. ಯಾಕಂದರೆ ನಾವು ತೀರ್ಥಹಳ್ಳಿಯಲ್ಲಿ ಆ ಸಾಂಗ್ನ ಶೂಟ್ ಮಾಡಿದ್ವಿ. ಸೊ ಆ ಸಾಂಗ್ ಕೇಳಿದಾಗೆಲ್ಲ ತೀರ್ಥಹಳ್ಳಿ ಜ್ಞಾಪಕಕ್ಕೆ ಬರುತ್ತೆ, ಆ ಮಳೆ ಜ್ಞಾಪಕಕ್ಕೆ ಬರುತ್ತೆ, ಏನಂತಾರೆ ಲೊಕೇಶನ್ಸು, ಬೆಟ್ಟಗಳು, ಗುಡ್ಡಗಳು, ಮರಗಳು, ಅದೆಲ್ಲ ತುಂಬ ಜ್ಞಾಪಕಕ್ಕೆ ಬರುತ್ತೆ. ಆಮೇಲೆ ಅದು ಹೋಲ್ ಶೂಟಿಂಗ್ ಟೈಮ್ ತುಂಬ ಜ್ಞಾಪಕಕ್ಕೆ ಬರುತ್ತೆ. ಡಿರೆಕ್ಟರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದ್ರು? ಇಷ್ಟೆಲ್ಲ ಒಂದು ಪ್ರಾಡಕ್ಟ್ ಹೊರಗಡೆ ಬರಬೇಕಿದ್ರೆ ಔಟ್ಪುಟ್, ಅದಕ್ಕೆ ಎಲ್ಲರ ಟೀಮ್ ವರ್ಕ್ ಅಷ್ಟೇ ಬೇಕಾಗುತ್ತೆ. ಸೊ ನಿಮ್ಮ ಟೀಮ್ ವರ್ಕ್ ಹೆಂಗಿತ್ತು ಅಂತ? ನಮ್ಮ ತುಂಬ ಸಪೋರ್ಟಿವ್ ಆಗಿದ್ರು ಇಡೀ ಟೀಮು. ಈಗ ಫಸ್ಟ್ಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್. ನಾನು ಇಷ್ಟು ದಿನ ಕೆಲಸ ಮಾಡಿದ್ರಲ್ಲಿ ಅವ್ರ ಜೊತೆ ತುಂಬ ಖುಷಿ ಆಯಿತು ಪ್ರೊಡಕ್ಷನ್ಗೆ. ಅವ್ರಿಗೆ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ರು. ಆಮೇಲೆ ಕೀರ್ತಿ ಅವರು ಒಂದು ಈ ಸಿನಿಮಾ ಮಾಡಬೇಕಂದ್ರೆ ಒಂದು ಆಸ್ಪೈರಿಂಗ್ ಡೈರೆಕ್ಟರ್. ಸೊ ಅವರು ಸಿಚುವೇಶನ್ಸು ತುಂಬ ಒಥೆಂಟಿಕ್ ಸಿಚುವೇಶನ್ ಅವ್ರ ಲೈಫಲ್ಲಿ ನಡೆದಿದ್ದು, ಅವ್ರ ಫ್ರೆಂಡ್ಸ್ ಲೈಫಲ್ಲಿ ನಡೆದಿದ್ದನ್ನೇ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ. ಆಮೇಲೆ ನಿಶಾ ಅವರು, ಅದಿತಿ ಅವರು, ಅವ್ರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು. ಅವರಿಬ್ಬರು ತುಂಬ ಎಕ್ಸ್ಪೀರಿಯನ್ಸ್, ಆಮೇಲೆ ತುಂಬ ಒಳ್ಳೆ ಆ್ಯಕ್ಟ್ರೆಸಸ್ಗಳು. ಸೊ ಅದಕ್ಕೆ ಅವ್ರ ಜೊತೆ ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಜಗ್ಗಪ್ಪ ಅವ್ರ ಜೊತೆ ಅವ್ರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ, ಅವ್ರ ಜೊತೆ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಸಖತ್ ಕಾಮಿಡಿ, ಅಲ್ಲಿ ಶೂಟಲ್ಲೂ ತುಂಬ ಒಂದು ಜೋಕ್ಸ್ಗಳನ್ನ ಕ್ರ್ಯಾಕ್ ಮಾಡ್ತಿರ್ತಾರೆ. ಸೊ ಖುಷಿಯಾಗಿತ್ತು ಆ್ಯಕ್ಟ್ ಮಾಡೋಕ್ಕೆ. ಕೊನೆಯದಾಗಿ ಸರ್, ಈಗ ಪ್ರತಿ ಹಬ್ಬ ಬರಬೇಕಿದ್ರೆ, ಯಾವುದೇ ಸೆಲೆಬ್ರೇಷನ್ ಇದ್ರೆ, ಏನಿದ್ರು ಮನೆಯಲ್ಲಿ ಒಂದು ಸೊಸೆ ಇರಬೇಕನ್ನೋದು ಆಸೆ. ವಿನಯ್ ಅವರಿಗೆ ಮದುವೆ ಯಾವಾಗ ಮತ್ತೆ ಹೆಂಗಿರ್ಬೇಕು ಅಂತ? ನನಗೆ ಮದುವೆ ಆವಾಗ ನಾನು ಅದ್ರ ಬಗ್ಗೆ ನಾನೇ ಯೋಚನೆ ಮಾಡಲ್ಲ. ಫಸ್ಟ್ ನನ್ನ ಜೊತೆ ನಾನೇ ಡಿಸ್ಕಸ್ ಮಾಡ್ಕೊಳ್ಬೇಕು ಯಾವಾಗ ಅಂತ. ಸೊ ನಾನು ಕ್ಲಿಯರ್ ಆದ್ಮೇಲೆ ನಿಮಗೂ ಹೇಳ್ತೀನಿ. ಹೆಂಗಿರ್ಬೇಕನ್ನೋ ಒಂದು ಕನಸಿರುತ್ತಲ್ವಾ ಹುಡುಗಿ? ಇಲ್ಲ, ಆ ಥರ ಎಲ್ಲ ಇಲ್ವೇ ಇಲ್ಲ ನನಗೆ. ಹಿಂಗಿರ್ಬೇಕು, ಹಂಗಿರ್ಬಾರ್ದು. ಈ ಥರ ಇರ್ಬೇಕಂದ್ರೆ ನಾವು ಅದನ್ನೇ ಹುಡ್ಕೊಂಡು ಹೋಗ್ತೀವಿ, ಆಮೇಲೆ ಏನೂ ಸಿಗಲ್ಲ, ಆಮೇಲೆ ಖುಷಿಯಾಗಿರೋಕ್ಕಾಗಲ್ಲ. ಸೊ ಆ ಥರ ತಲೆಯಲ್ಲಿ ಯೋಚನೆಗಳೇ ಇರ್ಬೇಕು. ಹೆಂಗಾದ್ರೂ ಪರವಾಗಿಲ್ಲ ಅಂತ ಇರ್ಬೇಕು. ಹುಡುಗಿ ಆದ್ರೆ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತು. ಹಬ್ಬವನ್ನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆಗೆ ಸಿನಿಮಾ ಬಗ್ಗೆ ಜನ ಯಾಕೆ ನೋಡಬೇಕು ಸಿನಿಮಾ ಎಷ್ಟು ಎಂಜಾಯ್ ಮಾಡಿ ಅದನ್ನ ಮುಗಿಸ್ಕೊಟ್ರು, ಇದೆಲ್ಲದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.